ನಾನು ನಗರಸಭೆ ಅಧ್ಯಕ್ಷರಾಗಿ ಸುಮಾರು 1 ವರ್ಷ 20 ದಿವಸ ನಂತರ ನಾನು ನಮ್ಮ ಹೈಕಮಾಂಡ್ ಆದೇಶದಂತೆ ನಾನು ರಾಜೀನಾಮೆ ನೀಡಿದ್ದೇನೆ. 1 ವರ್ಷ 20 ದಿವಸ ನಾನು ಕೆಲಸ ಹಗಲು ರಾತ್ರಿ ದುಡ್ದು ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ. ಏನಂದ್ರೆ ಈಗ ನಾನು ಯಾವಾಗ 4/1/2025 ನಾನು ಅಧಿಕಾರ ಸ್ವೀಕಾರ ಮಾಡಿದೆ. ಆ ನಂತರ ತಮಗೆಲ್ಲ ಗೊತ್ತಿಲ್ಲದಂಗೆ ಮತ್ತೆ ಎಲ್ಲ ಎಷ್ಟು ಸಮಸ್ಯೆ ಇದ್ದು ಕಸದ ವಿಲೇವಾರಿ ಅಂದ್ರೆ ಅಲ್ಲಲ್ಲಿ ಕಸದ ರಾಶಿ ನಗರದಲ್ಲಿ ಎಲ್ಲ ತುಂಬ ಕಾಣ್ತಿತ್ತು. ಅದರಲ್ಲಿ ನಾನು ಒಂದು ಖಾಸಗಿ ಜಾಗವನ್ನ ತಗೊಂಡು ನಮ್ಮ ಕಸದ ಘಟಕ ಅದು ಚಾಲ್ತಿ ಆಗುವ ಗಂಟ ನಾವು 1 ವರ್ಷ ಕಾಲದಲ್ಲಿ ಈಗ ಇದುವರೆಗೂ ನಾವು ಅಲ್ಲಿ ಪ್ರೈವೇಟ್ ಜಾಗದಲ್ಲಿ ನಾವು ಕಸನ ನಾವು ಸಂಗ್ರಹಣೆ ಮಾಡಿ ಒಂಚೂರು ಕಸ ಇಲ್ದಂಗೆ ನಗರಸಭೆ ವ್ಯಾಪ್ತಿಯಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ಈಗ ಮೊದಲಿಗೂ ಇವತ್ತಿಗೂ ಹೆಂಗೆ ಈಗ ಟೌನ್ ಅಂದ್ಬಿಟ್ಟು ತಮ್ಗೆಲ್ಲ ಗೊತ್ತು. ಈಗ ಕಸದ ವಿಲೇವಾರಿ ಸಮಸ್ಯೆ ಬಗೆಹರಿಸಲು ಮತ್ತು MRF ಘಟಕ ನಿರ್ಮಾಣ ಹಾಗೂ ನೆಲಭರ್ತಿ ಜಾಗ ಅಭಿವೃದ್ಧಿ ಕಾಮಗಾರಿಗೆ ರಸ್ತೆ, ಚರಂಡಿ, ಕಾಂಪೌಂಡು, ವಾಲು, ಆಮೇಲೆ ಕಾಂಪೋಸ್ಟು, ಪ್ಲಾಂಟು ಕಾಮಗಾರಿ 90% ಪೂರ್ಣಗೊಂಡಿದೆ. ವೆಚ್ಚ ಸುಮಾರು 500 ಲಕ್ಷಗಳ ವೆಚ್ಚದಲ್ಲಿ ಈಗ ಒಂದು ತಿಂಗಳ ಒಳಗಡೆ ಪೂರ್ತಿ ಈಗ 2 ಮಿಷನರಿ ಬರ್ಬೇಕಷ್ಟೇ. 2 ಮಿಷನರಿ ಬಂದ್ರೆ ನಾವು ಆವಾಗಲೇ 2 ಘಟಕ ಉದ್ಘಾಟನೆ ಮಾಡಿದೀವಿ ಶಾಸಕರ ಜೊತೆಲಿ. 2 ಮಿಷನರಿ ಬಂದ್ರೆ ನಾವು ಪೂರ್ತಿ ಈಗ ಕಸ ನಾವು ಏನಿದ್ರು ನಮ್ಮ ಒಂದಾರ್ಕೊಪ್ಪೆ ಹತ್ರ ನಾವು ಏನು ಪ್ಲಾಂಟ್ ಮಾಡಿದೀವಿ ಅಲ್ಲಿಗೆ ನಾವು ಕಳಿಸ್ಬೋದು. ಎರಡನೇದು ಏನಂದ್ರೆ ನಗರಸಭೆ ಹೊಸ ಕಟ್ಟಡ ನಾವು ಬಂದ ತಕ್ಷಣ ಅದಕ್ಕೆ ಹಳೆ ಕಟ್ಟಡ ಏನಿದ್ದು ಮಂಗಳೂರು ಅಂಚು ಹಳೆ ಆಫೀಸು ಅದನ್ನೆಲ್ಲ ನಾವು ನೆಲ್ಸಮ ಮಾಡಿ ಅದಕ್ಕೆ ಕಾಮಗಾರಿ ಚಾಲನೆ ಕೊಟ್ಟು ಸುಮಾರು 1 ಅಂತಸ್ತು ಇವಾಗ 10 ಕೋಟಿ ರೂಪಾಯಿ ಅದು ವೆಚ್ಚ. ಅದು ಮೊದಲನೇ ಹಂತದಲ್ಲಿ 5 ಕೋಟಿ ರೂಪಾಯಿ ನಾವು ಟೆಂಡರ್ ಕರೆದಿ ಈಗ 1 ಅಂತಸ್ತು ಕಟ್ಟಡ ನಿಂತದೆ, ತಾವೆಲ್ಲ ನೋಡ್ಬೋದು. ಈಗ 2ನೇ ಹಂತವನ್ನು ಈಗ ಟೆಂಡರ್ ಕರೆಯಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ. 31 ವಾರ್ಡ್ಗಳಲ್ಲಿ ಸುಮಾರು 20 ಕೋಟಿ ಟೆಂಡರ್ ಕರೆದು ಕಾಮಗಾರಿಯನ್ನು ಕೈಗೊಳ್ಳಲಾಗಿದ್ದು ಭಾಗಶಃ ಕಾಮಗಾರಿ ಪೂರ್ಣಗೊಂಡಿದೆ. ಉಳಿಕೆ ಕಾಮಗಾರಿಗಳು ಪ್ರಗತಿಯಲ್ಲಿ ಇರುತ್ತದೆ. ಮತ್ತು 24-25ನೇ ಸಾಲಿನ SFC ವಿಶೇಷ ಅನುದಾನದಲ್ಲಿ 31 ವಾರ್ಡ್ಗಳಲ್ಲಿ ಪ್ರತಿ ವಾರ್ಡ್ಗೆ ₹1 ಕೋಟಿ ಅಂತೆ ಒಟ್ಟು 31 ಕೋಟಿ ಟೆಂಡರ್ ಕರೆದು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅನುಮೋದನೆ ಪಡೆದು ಕಾರ್ಯಾದೇಶ ನೀಡಿ ಮಾನ್ಯ ಶಾಸಕರು ಗುದ್ಲಿ ಪೂಜೆ ಕೈಗೊಂಡು ಕೆಲವು ವಾರ್ಡ್ಗಳಲ್ಲಿ ಕಾಮಗಾರಿ ಪ್ರಾರಂಭವಾಗಿದೆ. ಇಲ್ಲಿ ರಾಮಮ್ಮನ ಕೆರೆ ಹತ್ತಿರ ಇರುವ ವಿದ್ಯುತ್ ಚಿತಾಗಾರ ಚಾಲನೆಗೊಂಡಿದ್ದು 9,850 ಈ ಖಾತೆಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತದೆ. ಯಾರು ಈವರೆಗೆ ತಮ್ಮ ಆಸ್ತಿಗಳನ್ನು ಬಿ ಖಾತೆ ಪಡೆದಿಲ್ವೋ ಅವರು ಕೂಡಲೇ ಬಿ ಖಾತೆಯನ್ನು ಪಡೆದುಕೊಳ್ಳಬೇಕು. ಕೇಬ್ರಿಯಲ್ಲಿ ರೆಕಾರ್ಡ್ ರೂಮ್ ನಲ್ಲಿರುವ ದಾಖಲೆಗಳು ಡಿಜಿಟಲ್ ಕರಣಕ್ಕೆ ಕ್ರಮ ವಹಿಸಲಾಗಿದೆ. ಮತ್ತು ಕೇಬ್ರಿಯಲ್ಲಿ ಎಲ್ಲಾ ಸ್ವಚ್ಛತೆ ಸಿಬ್ಬಂದಿಗಳಿಗೆ ನಾನು ನಗರಸಭೆ ವತಿಯಿಂದ ಇನ್ಶೂರೆನ್ಸ್ ಮಾಡಿದೀವಿ ಎಲ್ಲ ನಮ್ಮ ಪೌರ ಕಾರ್ಮಿಕರಿಗೆ. ಮತ್ತು 10ನೇದು ಬೆಂಗಳೂರು ಮೈಸೂರು ರಸ್ತೆಯಲ್ಲಿರುವ ಶೇರು ಹೋಟ್ಲಿನಿಂದ ಮಗಳಾರ್ಪೇಟೆವರೆಗೆ ಸೆಂಟ್ರಲ್ ಮೀಡಿಯಂ ಕಂಬಗಳು ನವೀಕರಣ ಕಾಮಗಾರಿಯನ್ನು ಮುಕ್ತಾಯಗೊಳ್ಳಲಾಗಿದೆ. ಮತ್ತು 11 ಶೆಟ್ಟಳ್ಳಿ ಕೆರೆ ಸ್ವಚ್ಛತೆಗೊಳಿಸುವ ಕಾರ್ಯಕ್ಕೆ ನಗರಸಭೆ ವತಿಯಿಂದ ಸುಮಾರು 70 ಲಕ್ಷಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಿರ್ಮಿತಿ ಕೇಂದ್ರಕ್ಕೆ ನೀಡಲಾಗುತ್ತದೆ. ಮತ್ತು ಚನ್ನಪಟ್ಟಣ ನಗರಸಭೆ ವ್ಯಾಪ್ತಿಯಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ಹಾಗೂ ಸಾತ್ನೂರು ರಸ್ತೆಯಲ್ಲಿ ಹೆದ್ದಾರಿಯ ಸ್ವಾಗತ ಕಮಾನ ಅಳವಡಿಸಲು ಕಾರ್ಯಾದೇಶ ನೀಡಿ ಕಾಮಗಾರಿ ಪ್ರಗತಿಯಲ್ಲಿದೆ. ನೋಡ್ತಾ ಇದ್ದೀವಿ PTS ಹತ್ರ ಎಲ್ಲ ಬೆಡ್ ಹಾಕೋನೆ ಇಲ್ಲೂ ಸಾತ್ನೂರು ರಸ್ತೆಯಲ್ಲೂ ಕೆಲಸ ಶುರು ಮಾಡಿದ್ದಾರೆ. ಮತ್ತು DT ರಾಮು ಸರ್ಕಲ್ ನಿಂದ ಪೊಲೀಸ್ ಸ್ಟೇಷನ್ ವರೆಗೆ ಡಿವೈಡರ್ ಅನ್ನು ದುರಸ್ತಿಪಡಿಸುವ ಕಾಮಗಾರಿ ಪೂರ್ಣಗೊಂಡಿದೆ. ಸ್ವಚ್ಛತೆ ಕಾರ್ಯಕ್ಕಾಗಿ ಹೊಸದಾಗಿ 5 ಆಟೋ ಟಿಪ್ಪರ್ಗಳನ್ನು ಖರೀದಿಸಲಾಗಿದೆ. 1 JCP 1 ಟಿಪ್ಪರ್ ಖರೀದಿಸಲು ಕಾರ್ಯಾದೇಶ. ಈಗ 5 ಆಟೋ ಆಕ್ಚುಲಿ ಬಂದ್ ನಿಂತವೆ. ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಬಾಲಾಜಿ ಕಲ್ಯಾಣ ಮಂಟಪದಿಂದ ಶೇರು ಹೋಟ್ಲ್ವರೆಗೆ ಮತ್ತು ಮಂಗಳಾರಪೇಟೆಯಿಂದ ಚಿಕ್ಕಮಗಳೂರುವರೆಗೆ ಹಾಗೂ DT ರಾಮು ಸರ್ಕಲ್ ನಿಂದ ಪೊಲೀಸ್ ಸ್ಟೇಷನ್ ವರೆಗೆ ಮತ್ತು ಸಾತ್ನೂರ್ ಸರ್ಕಲ್ ನಿಂದ ಮಾದೇಶ್ವರ ದೇವಸ್ಥಾನವರೆಗೆ ಸೆಂಟ್ರಲ್ ಮೀಡಿಯಂ ಲೈಟ್ಗಳನ್ನು ಅಳವಡಿಸಲು ಕಾಮಗಾರಿಯನ್ನು ಪ್ರಾರಂಭಿಸಲಾಗಿದ್ದು ಮುಕ್ತಾಯಗೊಳ್ಳುವ ಹಂತದಲ್ಲಿದೆ. ಬೀದಿ ದೀಪಗಳನ್ನು ಸೋಡಿಯಂ ಮತ್ತು ಟ್ಯೂಬ್ ಲೈಟ್ಗಳನ್ನು ತೆಗೆದು ಸುಮಾರು 4,000 LED ಲೈಟ್ಗಳನ್ನು ಅಳವಡಿಸಲಾಗಿದೆ. ಇಲ್ಲಿ ವಾರ್ಡ್ ನಂಬರ್ 1 ರಿಂದ 16 ಗುಂಡಿ ಬಿದ್ದಿರುವ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವುದು ಹಾಗೂ MG ರಸ್ತೆಯನ್ನು ದುರಸ್ತಿಪಡಿಸುವ ಕಾಮಗಾರಿಗಳನ್ನು ಕಾರ್ಯಾದೇಶ ನೀಡಲಾಗಿದೆ. ಮತ್ತು ಚನ್ನಪಟ್ಟಣ ನಗರಸಭೆ ವ್ಯಾಪ್ತಿಯಲ್ಲಿ ಮಟನ್ ಮಾರ್ಕೆಟ್ ಸುಮಾರು 20 ವರ್ಷಗಳಿಂದ ಹರಾಜಿನಲ್ಲಿ ಯಾರೂ ಭಾಗವಹಿಸದೆ, ಯಾಕಂದ್ರೆ ಅಲ್ಲಿ ಸೌಲಭ್ಯ ಇಲ್ಲ, ಅದು ಕಟ್ಟಿಬಿಟ್ಟಿದ್ದು ಮೂರ್ತಿ ಮಾಲಸ್ತದು
ಅದಕ್ಕೆ ಒಂದು ಹೊಸ ರೂಪ ತರಬೇಕನ್ಬಿಟ್ಟು ಅದಕ್ಕೆ ಹೊಸ ಪ್ಲಾನ್ ಮಾಡಿ ಅದಕ್ಕೆ ನವೀಕರಣ ಕಾಮಗಾರಿಯನ್ನು ಕೈಗೊಂಡು 19 ಲಕ್ಷ ರೂಪಾಯಿ ಟೆಂಡರ್ ಕರೆದಿ ಕಾರ್ಯಾದೇಶ ನೀಡಿದ್ದೀವಿ. ಈ ಮೇಲ್ಕಂಡ ಎಲ್ಲಾ ಯೋಜನೆಗಳಿಗೆ ರೂಪಿಸಲು ಮಾನ್ಯ ಶಾಸಕರು, ಮಾನ್ಯ ಮಾಜಿ ಸಂಸದರು, ನಿರ್ದೇಶಕರು, ಹಾಲು ಬೆಂಗಳೂರು ಬೊಮ್ಮಲ್ ನಿರ್ದೇಶಕರು ಹಾಗೂ ಎಲ್ಲಾ ನಮ್ಮ ಅಧಿಕಾರಿ ಸಿಬ್ಬಂದಿಗಳು, ವಾರ್ಡಿನ ಸದಸ್ಯರುಗಳು ಸಹಕರಿಸೋದನ್ಗೆ ನಾನು ಈ ಕೆಲಸನ ಸಾಧನೆ ಮಾಡಕ್ಕೆ ಮಾಡಲಾಗಿದೆ. ಅವರೆಲ್ಲ ಸಹಕಾರದಿಂದ ನಾನು ಈ ಕೆಲಸ ಎಲ್ಲ ಸಾಧನೆ ಮಾಡಿದ್ದೇನೆ. ಇನ್ನ ಏನೇನು ಯೋಜನೆ ಇತ್ತು ಅಂದ್ರೆ ಏನ್ ಮಾಡುವ, ನಮ್ಮ ಹೈಕಮಾಂಡ್ ನಂಗೆ ಆದೇಶದಂಗೆ ಅದು ಅಧಿಕಾರ ಹಸ್ತಾಂತರ ಮಾಡಿ ಅಂತ ಒಂದು ಮೊದಲ ತೀರ್ಮಾನ ಆಗಿತ್ತು. ಇದರಲ್ಲಿ ನಾನು ರಾಜೀನಾಮೆ ಕೊಟ್ಟಿದ್ದೇನೆ. ಅದಕ್ಕೆ ನನಗೆ ತೃಪ್ತಿ ಇದೆ. ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಒಂದು ವರ್ಷದಲ್ಲಿ ಅಂದ್ಬಿಟ್ಟು ನನಗೆ ಮನಸ್ಸಿಗೆ ಬಹಳ ತೃಪ್ತಿ ಇದೆ. ಯಾಕಂದ್ರೆ ಒಂದು ವರ್ಷದಲ್ಲಿ ಇಷ್ಟು ನಾನು ಹಗಲು ರಾತ್ರಿ ದುಡ್ದು ಆರೋಗ್ಯನೂ ಕೆಡಿಸ್ಕೊಂಡೆ ಇದರಲ್ಲಿ, ಈ ವಿಚಾರದಲ್ಲಿ. ಬಿಡಿ, ಅದು ದೇವರು ಇದು ಇತ್ತು, ಅದೇನಾಯ್ತು. ನನಗೆ ತೃಪ್ತಿ ಇದೆ, ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ